ಬಳಲಿ ಬೆಂಡಾಗಿ ಮಲಗಿದ ಪೂಜಾನ ನೋಡಿದ ಅಪ್ಪ ಮಗಳು ಸ್ತಬ್ಧರಾದರು. ನೀವುಗಳು ಯಾರು ನಮ್ಮ ಮನೆ ಬಾಗಿಲಿಗೆ ಬರಬೇಡಿ, ಇಲ್ಲಿಗೆ ನಮ್ಮ ನಿಮ್ಮ ಸಂಬಂಧ ಮುಗ್ದೋಯ್ತು ಎಂದು ಎಚ್ಚರಿಕೆ ನೀಡಿದಾಗ ವಾಸುದೇವಯ್ಯ ಮಗಳೊಂದಿಗೆ ಹೊರಗೆ ಬಂದರು. ಅವರಿಗೆ ದಿಕ್ಕು ತೋಚದಂತಾಯಿತು. ಕೈಕಾಲುಗಳು ಕಂಪಿಸುತ್ತಿತ್ತು. ನಮ್ಮ ನಿಮ್ಮ ಸಂಬಂಧ ತೊಡೆದು ಹೋದರೂ ಪರವಾಗಿಲ್ಲ, ಇದರಲ್ಲಿ ಚಾರುಲತಾ ತಪ್ಪಿಲ್ಲ, ಅವಳಿಗೆ ಶಿಕ್ಷೆ ವಿಧಿಸಬೇಡಿ ವಿನಂತಿಸಿದರು ನಡುಗುವ ದನಿಯಲ್ಲಿ. ಯುಗಂಧರ್ ಕಣ್ಣುಗಳು ಕೆಂಪಗಾಯಿತು. ಮೊದಲು ಹೋಗಿ, ನಾನಿಲ್ಲಿ ತಾಳ್ಮೆ ಕಳೆದುಕೊಳ್ಳುತ್ತೀನೋ ಅಂತ ಭಯವಾಗ್ತಾ ಇದೆ. ನಿಮ್ಮ ಮಗಳು ನಿಮ್ಮ ಹಣೆ ಬರಹ ಎಂದವರು ಕೆಲಸದವನನ್ನು ಕೂಗಿ ಇದನ್ನೆಲ್ಲ ಹೊರಗಡೆ ಇಟ್ಟು ಇವರುಗಳನ್ನು ಕಳಿಸಿ ಬಾಗಿಲು ಹಾಕೊಂಡ್ ಬಾ ಜೋರು ದನಿಯಲ್ಲಿ ಹೇಳಿ ರೂಮಿನೊಳಕ್ಕೆ ಹೋಗಿ ಸದ್ದಾಗುವಂತೆ ಬಾಗಿಲೊಡೆದು ಹೋಗುವಂತೆ ಬಾಗಿಲನ್ನು ದುಡಿದರು. ಕೊಂಡೊಯ್ದದ್ದನ್ನು ತಗೊಂಡು ತಂದೆ ಮಗಳು ಹೊರಗೆ ಬಂದರು. 9 ತಿಂಗಳ ಹಿಂದೆ ಅಕ್ಕಿ ಚೆಲ್ಲಿ ಸಂಭ್ರಮ ಸಂತೋಷದಿಂದ ಒಳಗಡಿಯಿಟ್ಟ ಸೊಸೆ ಬೇಡವಾಗಿದ್ದಳು. ಸುಸ್ತಾಗಿ ಬೀಳುವಂತಿದ್ದ ತಂದೆಯ ತೋಳನ್ನು ಹಿಡಿದುಕೊಂಡು, ನೀವು ಇಲ್ಲೇ ಇರಿ, ನಾನು ಹೋಗಿ ಆಟೋ ತರ್ತೀನಿ ಅವರತ್ತ ನೋಡಿದಳು. ತೀರಾ ಗಟ್ಟಿಮುಟ್ಟಾದ ವ್ಯಕ್ತಿ ತೀರಾ ವೃದ್ಧಾಪ್ಯದ ಅಂಚನ್ನು ತಲುಪಿದಂತೆ ಕಂಗೆಟ್ಟಿದ್ದರು. ಬೇಡಮ್ಮ, ನಾನು ಬಂದ್ಬಿಡ್ತೀನಿ ಎಂದರು ಕ್ಷೀಣವಾಗಿ. ಅವರನ್ನು ನಡೆಸಿಕೊಂಡು ಗೇಟಿನಿಂದ ಹೊರಬಂದು ಗೇಟು ಹಾಕಿ ಅಲ್ಲಿಯೇ ನಿಂತಳು. ಅವಳದೇ ಮನೆ ಈಗ ದೂಡಲ್ಪಟ್ಟಿದ್ದಳು. ಅಷ್ಟು ದೂರ ಬಂದವರೇ ವಾಸುದೇವಯ್ಯ ಕುಸಿದಾಗ ಪಕ್ಕಕ್ಕೆ ಕರೆದೊಯ್ದು ಒಂದು ಕಡೆ ಕೂಡಿಸಿ, 1 ನಿಮಿಷ ಬರ್ತೀನಪ್ಪ. ಓಡಿ ಹೋಗಿ ಡಾಕ್ಟರ್ ನವೀನ್ ಕೆಲಸ ಮಾಡ್ತಿದ್ದ ನರ್ಸಿಂಗ್ ಹೋಮ್ಗೆ ಫೋನ್ ಮಾಡಿ ಎಳೆನೀರಿನೊಂದಿಗೆ ಆಟೋದಲ್ಲಿ ಬಂದಳು. ಸ್ವಲ್ಪ ಎಳೆನೀರು ಕುಡಿದ ಮೇಲೆ ವಾಸುದೇವಯ್ಯ ತುಸು ಮಟ್ಟಿಗೆ ಚೇತರಿಸಿಕೊಂಡರು. ಆಟೋದಲ್ಲಿ ಕೂಡಿಸಿಕೊಂಡು ಮನೆ ತಲುಪುವ ವೇಳೆಗೆ ಸ್ಕೂಟರ್ ಹೊರಗೆ ನಿಲ್ಲಿಸಿಕೊಂಡು ಡಾಕ್ಟರ್ ನವೀನ್ ನಿಂತಿದ್ದ. ಆತಂಕದಿಂದ ಏನಾಯಿತು ಆಟೋ ಬಳಿಗೆ ಧಾವಿಸಿದ. ಏನಿಲ್ಲ, ಒಂದಿಷ್ಟು ಸುಸ್ತಾದ್ರು, ಸುಮ್ಮನೆ ಗಾಬರಿಯಿಂದ ಫೋನ್ ಮಾಡಿದೆ. ತಂದೆಯನ್ನ ನಿಧಾನವಾಗಿ ಇಳಿಸಿಕೊಂಡು ಒಳಗಡೆ ಕರೆದೊಯ್ದಳು. ಮಲಗಿಸಿದ ಮೇಲೆ ಡಾಕ್ಟರ್ ನವೀನ್ ಪರೀಕ್ಷಿಸಿದ. ಬರೀ ಶಾಕ್ ಆಗಿತ್ತು. ಏನು ಅನಾಹುತವಾಗದಿದ್ದರೂ ಅನಾಹುತದ ಮುನ್ಸೂಚನೆ ಎನಿಸಿತು. ರೆಸ್ಟ್ ತಗೊಳ್ಳಿ ಸಾಕು. ಹೊರಗೆ ಹೋದ ನವೀನ್ ಸಪ್ಪಗೆ ಒಂದು ಕಡೆ ಕೂತುಬಿಟ್ಟ. ತಂಗಿಯನ್ನು ಪ್ರಶ್ನಿಸಬೇಕೆನಿಸಲಿಲ್ಲ. ಎಲ್ಲ ತೆರೆದ ಚಿತ್ರದಂತಿತ್ತು. ಒಂದು ರೀತಿಯಲ್ಲಿ ಮೂರ್ತಿ ಸಂಗಾತಿಗೆ ಬಿಡುಗಡೆ ಘೋಷಿಸಿದ. ಮುಂದೇನು ಚಾರುಲತಾಳ ವೈವಾಹಿಕ ಜೀವನಕ್ಕೆ ಬೆಂಕಿಯಿಟ್ಟ ಮೊದಲ ಅಣ್ಣ ತಾನೇ. ನೊಂದ. ಮುಷ್ಟಿ ಬೀಗಿ ಹಿಡಿದು ಗಾಳಿಯಲ್ಲಿ ಗುದ್ದಿದ. ತನಗೆ ಸ್ವತಃ ತಂಗಿಗಿಂತ ನೀರದ ಹೆಚ್ಚಾದಳೆ. ಹುಚ್ಚು ಹಿಡಿದಂತಾಯಿತು. ಏನಾಯಿತು ಮಾವನವರಿಗೆ? ಬಂದ ನೀರದ ಕೇಳಿದಳು. ಏನಾದರೂ ಕೆಲಸವಿದ್ದರೆ ನೋಡ್ಹೋಗು. ಎದ್ದು ಹೋದ ಮುಖ ತಿರುಗಿಸಿಕೊಂಡು. ಇವಳ್ಯಾಕೆ ತನ್ನ ಬಾಳಿನಲ್ಲಿ ಬಂದಳು? 4 ದಿನದ ಹಿಂದೆ ವಿವಾಹವಾದ ಸಂಗಾತಿಯನ್ನು ದೂಷಿಸಿದ. 2 ದಿನದಲ್ಲಿ ವಾಸುದೇವಯ್ಯ ಒಂದಿಷ್ಟು ಚೇತರಿಸಿಕೊಂಡಾಗ ಮಗನನ್ನು ಕರೆಸಿಕೊಂಡರು ರೂಮಿಗೆ. ಈಗ ಚಾರುಲತಾ ವಿಷಯ ಏನು ಮಾಡೋದು? ಪಿಸು ದನಿಯಲ್ಲಿ ಕೇಳಿದಾಗ ನಿಟ್ಟುಸಿರು ದಬ್ಬಿದ. ಒಂದು ಗೊತ್ತಾಗ್ತಾ ಇಲ್ಲ. 10 ಸಲ ಅವನ ಕಾಲೇಜಿಗೆ ಫೋನ್ ಮಾಡಿರಬೇಕು. ಮೂರ್ತಿಗೆ ಮಾತಾಡೋಕೆ ಇಷ್ಟವಿಲ್ಲ. ಬಹುಶಃ ಅವನಾಗಿ ಬಂದು ಚಾರುಲತನ ಸದ್ಯಕ್ಕೆ ಕರ್ಕೊಂಡು ಹೋಗಲ್ಲ. ಅವನು ಇರೋ ಸ್ಥಿತಿಯಲ್ಲಿ ನಾವಾಗಿ ಕರ್ಕೊಂಡು ಹೋದರೂ ಗೆಟ್ಔಟ್ ಅನ್ನಬಲ್ಲ. ಈ ವಿಷಯದಲ್ಲಿ ಕಾನೂನಿನ ಮೊರೆ ಹೋಗಬೇಕು. ತನ್ನ ನಿಸ್ಸಹಾಯಕತೆ ವ್ಯಕ್ತಪಡಿಸಿದ. ಸಾಕು ಸುಮ್ಮನಿರು. ಕೋರ್ಟು ಮೆಟ್ಟಿಲು ಹತ್ತಿದ ಮೇಲೆ ಮಿಕ್ಕೆಲ್ಲ ಬಾಗಿಲು ಮುಚ್ಚಿದಂಗೆ. ಎಂಥ ಮಾತು ಆಡ್ತೀಯ? ಏನು ನಿನ್ನ ಉದ್ದೇಶ? ಎಷ್ಟೊಂದು ಚೆನ್ನಾಗಿದ್ದರು ಗಂಡ ಹೆಂಡತಿ. ವಾಸುದೇವಯ್ಯ ಅತ್ತೇ ಬಿಟ್ಟರು. ಅವೆಲ್ಲ ಬರೀ ನೆನಪುಗಳೇ ಆಗಿಬಿಡುತ್ತವೆ ಏನೋ ಎನ್ನುವ ಭಯ ಮೊದಲೇ ನೊಂದ ಅವನಿಗೆ ಮುಖದ ಮೇಲೊಡೆದಂತಾಯಿತು. ನೀವೇನು ಹೇಳ್ತಾ ಇದ್ದೀರಾ ಎಂದ ಗಾಬರಿಯಿಂದ. ಏನಿದೆ ಹೇಳೋಕ್ಕೆ? ನಿನ್ನಿಂದಲೇ ತಾನೇ ಇಂಥ ಪರಿಸ್ಥಿತಿ ಉದ್ಭವವಾದದ್ದು ಅಂದೇ ಬಿಟ್ಟರು. ಅವರ ವಿವೇಕ ಆ ಕ್ಷಣ ಸತ್ತಿತ್ತು. ಡಾಕ್ಟರ್ ನವೀನ್ ಕೂತಲ್ಲಿಯ ವಿಗ್ರಹವಾದ. ಇದು ಸತ್ಯವೇ. ಅದನ್ನು ಅರಗಿಸಿಕೊಳ್ಳಬೇಕಾದರೆ ಕಷ್ಟವೇ. ಅವರದು ಮೂರ್ಖತನವಿರಬಹುದು, ಅಪರಾಧಿಗಳು ಆಗಿರಬಹುದು. ಆದರೆ ಅದರಲ್ಲಿ ತನ್ನ ಪಾಲು ಕೂಡ ಇದೆಯೆನಿಸಿದಾಗ ಭೂಮಿಗೆ ಕುಸಿದಂತಾಯಿತು. ತಾನು ಆತುರಪಟ್ಟು ವಿವಾಹವಾದೆ. ಪೂಜಾಳ ವಿವಾಹವಾಗುವವರೆಗೆ ಕಾಯಬೇಕಿತ್ತು. ಅದಕ್ಕೆ ನೀರದ ಆಗಲಿ ಅವರ ಮನೆಯವರಾಗಲಿ ಸಿದ್ಧರಾಗಿರಲಿಲ್ಲವೆಂದು ಅವನಿಗೆ ಗೊತ್ತು. ತೆಪ್ಪಗೆದ್ದು ಹೊರಗೆ ಬಂದ. ಮುಂದಿನ ವರಾಂಡದಲ್ಲಿ ಕೂತು ಪೇಪರ್ ತಿರುವುತ್ತಿದ್ದ ಚಾರುಲತಾ ತಲೆ ಎತ್ತಿದಳು. ಚಾರು, ನನ್ನಿಂದ ನಿಂಗೆ ಅನ್ಯಾಯವಾಯಿತು. ಅವಳ 2 ಕೈಗಳನ್ನು ಹಿಡಿದುಕೊಂಡ. ಹಾಗಂತ ಯಾರು ಹೇಳಿದ್ದು? ಪರಿಸ್ಥಿತಿ ಹಾಗೆ ನಿರ್ಮಾಣವಾಯಿತು. ಪೂಜಾ ನಿನ್ನ ಸ್ನೇಹ ಆತ್ಮೀಯತೆಯ ನಡತೆಯನ್ನು ತಪ್ಪಾಗಿ ತಿಳಿದುಕೊಂಡಳಷ್ಟೇ. ಅದಕ್ಕೆ ನೀನೇನು ಮಾಡ್ತೀಯಾ? ಉದ್ವೇಗಗೊಳ್ಳದೆ ಮಾತಾಡಿದಳು. ಖಂಡಿತ ಅಣ್ಣನನ್ನು ಅಪರಾಧಿಯನ್ನಾಗಿ ಮಾಡಲು ಅವಳ ಮನಸ್ಸು ಒಪ್ಪದು. ಮುಂದೇನು ಕೇಳಿದ. ನೋಡೋಣ ಅಂದಳಷ್ಟೇ. ಆ ಪ್ರಶ್ನೆಯೇ ಅವಳನ್ನು ಹೆದರಿಸುತ್ತಿತ್ತು. ನಾಳೆ ಲಾಯರ್ನ ಕಂಡು ಬರೋಣ ಸೂಚಿಸಿದ. ಚಾರುಲತಾ ಬೆಚ್ಚಿದಳು. ಇಷ್ಟು ಸುಲಭವಾಗಿ ಕಾನೂನಿನ ಮೂಲಕ ಪರಿಹಾರಗೊಳ್ಳುವಂತಾಗಿದ್ದರೆ ವಿಧಿ ವಿಧಾನ ಸಮಾರಂಭ ಹಿರಿಯರು ನೆಂಟರಿಷ್ಟರು ಅವರೆಲ್ಲ ಯಾಕೆ ಬೇಕಿದ್ದರು? ಏನಣ್ಣ ಹೀಗೆ ಮಾತಾಡ್ತೀಯಾ? ನಮ್ಮಿಬ್ಬರ ಮಧ್ಯೆ ಅಂಥ ಜಗಳವೇನಿದೆ? ಡೈವೋರ್ಸ್ಗೆ ಕೆಲವು ಕಾರಣಗಳಾದರೂ ಬೇಕಾಗುತ್ತೆ. ದಯವಿಟ್ಟು ಕ್ಷಮಿಸು. ಎದ್ದು ಹೋದಳು. ಯಾಕೋ ಏನೋ ಪರಕೀಯತೆ ಬಾಧಿಸಿತು ಅವಳನ್ನು. ಹುಟ್ಟಿ ಇಲ್ಲೇ ಬೆಳೆದಿದ್ದರೂ ವಿವಾಹದ ನಂತರ ಇಲ್ಲಿ ಉಳಿಯುವುದು ಸಮಂಜಸವಾಗಿ ಕಾಣಲಿಲ್ಲ. ಮದುವೆಯಲ್ಲಿ ಕೇಳಿದವರಿಗೆಲ್ಲ ಉತ್ತರಿಸಿ ಸಾಕಾಗಿತ್ತು. ಕೆಲವರಿಗಂತೂ ಏನೋ ಗುಮಾನಿ. ಇದ್ದ ಊರು, ನಿನ್ನ ಅತ್ತೆ ಮಾವ ಬರಲಿಲ್ಲ ಅಂದರೆ ಏನು ಅರ್ಥ? ನಿನ್ನ ಗಂಡನೂ ಕಾಣಲಿಲ್ಲ. ಕೆಲವರಂತೂ ನೇರವಾಗಿಯೇ ಕೇಳಿದ್ದರು. ಜೊತೆಗೆ ಹಲವಾರು ಕತೆಗಳು ಹರಡಿಬಿಟ್ಟಿದ್ದವು. ಪ್ರತಿಯೊಬ್ಬರೂ ತಮ್ಮ ಕಲ್ಪನೆಗಳಿಗೆ ಅನುಸಾರವಾಗಿ ಚಿತ್ರ ಬಿಡಿಸಿದರು. ಅವಕ್ಕೇನು ತಲೆ ಬುಡವಿರಲಿಲ್ಲ.
ಎಲ್ಲ ಬಿಟ್ಟು ನೀರದಳ ಮಂಚವಿಡಿದ ತಾಯಿಯೇ ಕೇಳಿದರು, ಯಾಕೆ ಯಾರೂ ಬರಲಿಲ್ಲ? ಅವರ ಅಂತಸ್ತಿಗೆ ಏನೇನು ಸಾಲದ ಜನ ನಾವು. ಇಂಥ ಆರೋಗ್ಯದಲ್ಲೂ ನಾನು ಅವರು ಲಗ್ನಪತ್ರಿಕೆ ಹಿಡಿದು ಹೋದಾಗ ಒಬ್ಬರೂ ಮಾತಾಡಲಿಲ್ಲ. ಕನಿಷ್ಠ ಹೊರಟಾಗ ಕುಂಕುಮ ಕೊಡೋ ಸೌಜನ್ಯ ಕೂಡ ತೋರಲಿಲ್ಲ. ಆಕೆಯ ನೊಂದು ಮಾತುಗಳಿಗೆ ಪ್ರತಿಕ್ರಿಯಿಸಿರಲಿಲ್ಲ. ಬಹಳ ಹೊತ್ತು ಹೊರಗಡೆಯೇ ನಿಂತಳು. ಅಣ್ಣನ ಬಾಯಿ ಮುಚ್ಚಿಸಿದಳು. ಆದರೆ ಮೂರ್ತಿಯ ಕಡೆಯಿಂದಲೇ ಡೈವೋರ್ಸ್ ಪೇಪರ್ಸ್ ಬಂದರೆ ಕಷ್ಟವೆನಿಸಿದರೂ ಬೇಡದ ವ್ಯಕ್ತಿಯಾಗಿ ಅವನ ಜೀವನದಲ್ಲಿ ಇರಲು ಇಷ್ಟಪಡಳು. ಚಾರು, ಏನು ಮಾಡ್ತಾ ಇದೀಯಾ? ನೀರದ ಬಂದು ಅವಳ ಭುಜದ ಮೇಲೆ ಕೈಯಿಟ್ಟಾಗ ಪ್ರಯತ್ನಪೂರ್ವಕವಾಗಿ ನಗುವನ್ನು ಎಡೆತಂದಳು. ಮುಖದ ಮೇಲೆ ಸುಮ್ಮನೆ ನಿಂತೆ. ಒಳಗಿನ ಸೆಕೆಯ ಧಗೆಗಿಂತ ಇಲ್ಲಿ ಆರಾಮಾಗಿದೆ. ಏನು ಮಾಡ್ತಾ ಇದ್ದಾರೆ ನಿಮ್ಮ ರಾಜಕುಮಾರ? ಹಾಸ್ಯ ಮಾಡಿದಳು ಕೆನ್ನೆ ತಟ್ಟಿ. ಅವಳ ಮುಖ ಮಂಕಾಯಿತು. ವಿವಾಹವಾದ ವಾರದಲ್ಲಿಯೇ ಕರಗಿ ಹೋಯಿತೆಯೇ ಪ್ರೀತಿಯ ಉದ್ವೇಗ, ಪ್ರಣಯದ ಆವೇಗ. ನವೀನ್ ಗದರಿದ್ದ ಮುಲಾಜಿಲ್ಲದೆ. ಯಾಕೋ ನವೀನ್ ಒಂದು ತರಹ ಇದ್ದಾರೆ ಎಂದಳು ಸಪ್ಪಗೆ. ಅಪ್ಪ ಸ್ವಲ್ಪ ಹುಷಾರು ತಪ್ಪಿದರಲ್ಲ, ಅದಕ್ಕೋಸ್ಕರ ಅಷ್ಟೇ. ಒಂದಿಷ್ಟು ಓಡಾಡಿದ ಆಯಾಸ ಅವರಿಗೂ ಕೂಡ ಎಂದು ನುಡಿದಳು. ನೀರದ ಅವಳ ಕೈಯನ್ನು ತನ್ನ ಕೈಯೊಳಗೆ ತಗೊಂಡು, ನೀವುಗಳು ತಗೊಂಡು ಹೋಗಿದ್ದನ್ನು ವಾಪಸ್ ತಂದಿದ್ದೀರಾ? ಅವರುಗಳ ಕೋಪ ಕಮ್ಮಿ ಆಗಿಲ್ವಾ? ಅಷ್ಟಿಷ್ಟು ಸಂಗ್ರಹಿಸಿದ್ದನ್ನು ಅಂದಾಜಾಗಿಟ್ಟುಕೊಂಡು ಕೇಳಿದ್ದು. ಚಾರುಲತಾ ಸಣ್ಣಗೆ ನಗೆ ಬೀರಿದಳು. ಅದರಲ್ಲಿ ಇದ್ದಿದ್ದು ಬರೀ ನೋವೆ. ನೀರದನ ದೂರುವಷ್ಟು ಅವಿವೇಕಿಯೇನಲ್ಲ. ಸಮಯ ಬೇಕಾಗುತ್ತೆ, ಅದಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಣ್ಣನ ಹತ್ರನೂ ಈ ಪ್ರಸ್ತಾಪವೆತ್ತಿ ನಿಮ್ಮಗಳ ಮಧುರ ಕ್ಷಣಗಳನ್ನು ಹಾಳು ಮಾಡ್ಕೋಬೇಡಿ. ಒಂದಿಷ್ಟು ಬೇಜಾರಿದೆ, ದಿನ ಕಳೆದಂತೆ ಕಡಿಮೆ ಆಗುತ್ತೆ. ಚಾರುಲತಳ ಮಾತುಗಳಿಗೆ ಮೌನವಾದಳು ನೀರದ. ತಾಳಿ ಕುತ್ತಿಗೆಗೆ ಬೀಳುವವರೆಗೂ ಚಡಪಡಿಸಿತು ಅವಳ ಇಡೀ ಕುಟುಂಬ. ಅವರುಗಳ ಸ್ಥಿತಿಯಲ್ಲಿ ಡಾಕ್ಟರನ್ನು ಅಳಿಯನನ್ನಾಗಿ ಪಡೆದಿದ್ದು ಅದೃಷ್ಟವೇ. ಕೆಲವು ವಿಷಯಗಳು ಗೊತ್ತಿದ್ದರೂ ಗೊತ್ತಿಲ್ಲದಂತೆ ವರ್ತಿಸಿದಳು. ಒಳಕ್ಕೆ ಹೋದ ನೀರದ ಹೊರಗೆ ಬಂದು ಮುಂದೇನು ಎನ್ನುವಂತೆ ನೋಡಿದಳು. ಪ್ಲೀಸ್ ನೀರದ, ಸದ್ಯಕ್ಕೇನು ಕೇಳಬೇಡ ಎಂದಳು. ಹಿಂದಿನ ರಾತ್ರಿ ಹತ್ತಿರ ಬಂದ ಮಡದಿಯನ್ನು ನವೀನ್ ದೂರ ಸರಿಸಿ, ಸುಮ್ಮನೆ ಮಲಕ್ಕೋ, ನನಗೆ ಓದೋದಿದೆ ಎಂದಿದ್ದ. ಬೆಳಗಿನಿಂದ ಎಷ್ಟೋ ಅಷ್ಟು ಮಾತು. ಈಗಾಗಲೇ 10 ವರ್ಷ ದಾಂಪತ್ಯ ಜೀವನ ನಡೆಸಿ ಸಾಕಾದವನಂತೆ ಕಂಡಿದ್ದ. ಮುಂದೇನು? ಈ ಪ್ರಶ್ನೆ ಇನ್ನು ಹೆಚ್ಚಾಗಿ ಅವಳನ್ನು ಕಾಡಿತು. ಮಾರನೇ ದಿನ ಬೆಳಿಗ್ಗೆ ಎದ್ದವನೇ ಯಾರಿಗೂ ಹೇಳದೆ ನವೀನ್ ಬಸ್ಸು ಹತ್ತಿದ. ಇನ್ನು ನಸುಕಿನ ಚಳಿ ಇತ್ತು. ಹೀಗಾದರೂ ಮೂರ್ತಿಯ ಕಾಲು ಹಿಡಿದಾದರೂ ತಂಗಿ ಜೀವನ ಸರಿಪಡಿಸಬೇಕಿತ್ತು. ಇವನು ಹೋದಾಗ ಮೂರ್ತಿ ಸ್ನಾನ ಮುಗಿಸಿ ಬ್ರೇಕ್ಫಾಸ್ಟ್ಗೆ ಕೂತಿದ್ದ. ಅಡಿಗೆ ಮಾಡುವುದರಲ್ಲಿ ಅವನಿಗೆ ಸೋಮಾರಿತನವಿರಲಿಲ್ಲ. ಅವನೇ ಬೇಕೆನಿಸಿದ್ದನ್ನು ಮಾಡಿಕೊಳ್ಳುತ್ತಿದ್ದ. ಮುಖ ನೋಡಿದ ಕೂಡಲೇ ಹಲೋ ಎಂದಿದ್ದ ನವೀನ್. ಕೆಟ್ಟ ಮುಖ ಮಾಡಿಕೊಂಡೇ ಬೇಕೋ ಬೇಡವೋ ಎನ್ನುವಂತೆ ಮೂರ್ತಿ ಹಲೋ ಎಂದ ಮೆಲ್ಲಗೆ. ಡಾಕ್ಟರ್ ನವೀನ್ ಅವನ ಪ್ರಕಾರ ದೊಡ್ಡ ಅಪರಾಧಿ. ಅವನಲ್ಲಿ ಇವನಿಗಾಗಿ ಕ್ಷಮೆ ಇಲ್ಲ. ಆಗಲೇ ರಾಯರು ಬ್ರೇಕ್ಫಾಸ್ಟ್ ಮುಗಿಸುವಂತಿದೆ ಎಂದ ತಮಾಷೆಯಾಗಿ. ಅತ್ಯಂತ ತಾಳ್ಮೆಯಿಂದ ಡಾಕ್ಟರ್ ನವೀನ್. ಅವನು ಅದಕ್ಕೆ ಶುಭ ಅನ್ನಲಿಲ್ಲ. ಸುಮ್ಮನೆ ಕೂತ. ಅತ್ಯಂತ ಸಹನೆಯಿಂದ ಡಾಕ್ಟರ್ ನವೀನ್ ಅವನ ಎದುರು ಕೂತ. ಮಾತು ಹೇಗೆ ಪ್ರಾರಂಭಿಸುವುದೆಂದು ಯೋಚಿಸಿದ. ಏನು ಬಂದಿದ್ದು? ನನಗೆ ಕಾಲೇಜಿಗೆ ಹೊತ್ತಾಗುತ್ತೆ. ಪ್ಲೀಸ್, ನಿಂಗೆ ತಪ್ಪು ಅನಿಸಿದರೆ ನನ್ನ ಮೇಲೆ ಕೋಪ ಮಾಡ್ಕೊ. ಇದರಲ್ಲಿ ಚಾರು ತಪ್ಪೇನೂ ಇಲ್ಲ. ಸುಮ್ಮನೆ ಅನಗತ್ಯ ಮನಸ್ತಾಪದಿಂದ ನಿನ್ನ ಸಂಸಾರ ಹಾಳು ಮಾಡ್ಕೋಬೇಡ, ಬುದ್ಧಿ ಹೇಳಿದ. ಮೇಲಿದ್ದ ಮೂರ್ತಿ, ನಿನ್ನ ಬುದ್ಧಿವಾದ ನನಗೆ ಅಗತ್ಯವಿಲ್ಲ. ಅನಗತ್ಯ ಮಾತುಗಳಿಂದ ಮತ್ತಷ್ಟು ವಿರಸ. ಗೆಟ್ಔಟ್ ಅನ್ನೋಕ್ಕೆ ಮೊದಲೇ ಹೋಗ್ಬಿಡೋದು ಒಳ್ಳೆಯದು. ಕೋಪದ ಸಮಯದಲ್ಲಿ ಓದು ಸಂಸಾರ ಸತ್ತು ಹೋಗುತ್ತೆ. ರೂಮಿಗೆ ಹೋಗಿ 2 ನಿಮಿಷದಲ್ಲಿ ಬಟ್ಟೆ ಬದಲಾಯಿಸಿಕೊಂಡು ಬಂದವನೇ ಶೂ ಕಟ್ಟಿಕೊಂಡು ಇನ್ಮೇಲೆ ಎಂದೂ ರಾಯಭಾರಕ್ಕೆ ಬರೋದು ಬೇಡ. ನನ್ನ ಒಳಿತು ಕೆಡುಕು ನನಗೆ ಗೊತ್ತು, ತೀಕ್ಷ್ಣವಾಗಿ ಹೇಳಿ ಕೀ ಬಂಚನ್ನು ಎತ್ತಿಕೊಂಡ. ಚಾರು ನಾಳೆ ಇಲ್ಲಿಗೆ ಬರ್ತಾಳೆ ಹೇಳಿದ. ಬರೋದು ಬೇಡ ಎಂದು ಸ್ಕೂಟರ್ ತಳ್ಳಿಕೊಂಡು ಹೊರಗೆ ಹೋದ ಮೂರ್ತಿ ಪಕ್ಕದ ಮನೆಯ ಹುಡುಗನನ್ನು ಕರೆದು, ಒಳಗಿದ್ದವರು ಹೋದ ಕೂಡಲೇ ಬೀಗ ಹಾಕಿಕೊ ಅಷ್ಟು ಹೇಳಿ ಸ್ಕೂಟರ್ ಏರಿದ. ಗಾಜಿನ ಹೂಜಿಯಲ್ಲಿದ್ದ ನೀರನ್ನು ಗ್ಲಾಸ್ಗೆ ಬಗ್ಗಿಸಿಕೊಂಡು ಕುಡಿದ ಡಾಕ್ಟರ್ ನವೀನ್ ಹೊರಗೆ ಬಂದ. ಪಕ್ಕದ ಮನೆ ಹುಡುಗ ಬೀಗ ಹಾಕಿಕೊಂಡು ಹೋದ. ಆದರೆ ಅವನ ತಾಯಿ ಕುತೂಹಲಕ್ಕೆ ಹೊರಗೆ ಬಂದವರು ಚಾರುಲತಾ ಎಂದು ಬರ್ತಾರೆ ವಿಚಾರಿಸಿದ ನಂತರ ಪೂಜಾಳ ಬಗ್ಗೆ ಒಂದು ವಿಷಯ ತಿಳಿಸಿದರು. ಆ ಹುಡುಗಿ ನಿದ್ದೆ ಮಾತ್ರೆಗಳನ್ನು ನುಂಗಿಬಿಟ್ಟಿದ್ಲಂತೆ. ಬದುಕಿದ್ದೇ ಹೆಚ್ಚು ಅಂದರು. ಈಗ ಹೇಗಿದ್ದಾಳೆ ಅವನನ್ನು ಕೇಳಿದರು. ಈಗ ಪರವಾಗಿಲ್ಲ ಎಂದು ಮುಖದ ಬೆವರನ್ನೊರೆಸಿಕೊಂಡ. ನಿಧಾನವಾಗಿ ಬಸ್ ಸ್ಟ್ಯಾಂಡ್ನ ಕಡೆ ಹೆಜ್ಜೆ ಹಾಕಿದ. ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಅವಳ ಪ್ರೀತಿ ಪ್ರಬಲವಾಗಿದೆ ಎಂದುಕೊಂಡಿರಲಿಲ್ಲ. ಹನಿಗಣ್ಣಾದ. ತನ್ನನ್ನು ಅಷ್ಟೊಂದು ಪ್ರೇಮಿಸುವ ಬಯಸುವ ಹೆಣ್ಣನ್ನು ನಿರಾಕರಿಸಬಾರದೆಂದುಕೊಂಡ. ಪೂಜಾಳಿಗಾಗಿ ಅವನ ಮನ ಮರುಗಿತು. ಬಸ್ ಸ್ಟ್ಯಾಂಡ್ ಹೋಟೆಲ್ನಲ್ಲಿ ತಿಂಡಿ ಮುಗಿಸಿದ. ಎಲ್ಲ ವಿಚಿತ್ರವೆನಿಸಿತು. ಅವಳ ನಗೆ ಚಾಟಿಕೆಗಳಲ್ಲಿ ಪ್ರೇಮವಿದೆ ಎಂದು ಅವನು ಗುರುತಿಸಿರಲಿಲ್ಲ. ಸೋ ಸಾರಿ, ಎಕ್ಸ್ಕ್ಯೂಸ್ ಮೀ ಪೂಜಾ ಎಂದು ಮನದಲ್ಲಿಯೇ ಹೇಳಿಕೊಂಡು ಬಸ್ಸಿಗಾಗಿ ಕಾದು ನಿಂತ. ಆದರೆ ವಾಸುದೇವಯ್ಯ ಮತ್ತೊಂದು ಬಸ್ಸಿನಿಂದ ಇಳಿದಾಗ ದಿಗ್ಮೂಢನಾದ. ಅಪ್ಪ ಧಾವಿಸಿದ ಅವರ ಬಳಿಗೆ. ಮೊದಲೇ ಸುಸ್ತಾಗಿದ್ದವರು ಮಗನ ಮುಖ ನೋಡಿ ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸಲಾರದೆ ಹೋದರು. ಮೂರ್ತಿನ ನೋಡೋಕೆ ಬಂದ್ರ? ಅವರು ಊರಿನಲ್ಲಿ ಇಲ್ಲ, ಟೂರ್ಗೆ ಹೋಗಿದ್ದಾರೆಂದು ಅವರ ಪಕ್ಕದ ಮನೆಯವರು ಹೇಳಿದರು. ಈ ಸ್ಥಿತಿಯಲ್ಲಿ ನೀನ್ಯಾಕೆ ಬಂದೆ? ತಂದೆಯ ಮೇಲೆ ನಸುಗೋಪ ಬೀರಿದ. ಕರೆದುಕೊಂಡು ಹೋಗಿ ಆಸನದ ಮೇಲೆ ಕೂಡಿಸಿ ಬಿಸಿ ಹಾಲು ತಂದು ಕೊಟ್ಟ. ತಂದೆಯ ಬಗ್ಗೆ ಅಯ್ಯೋ ಅನಿಸಿತು. ಮಗಳ ಜೀವನದ ಬಗ್ಗೆ ಸಂತೃಪ್ತಿಯಿಂದ ಇದ್ದವರಿಗೆ ಒಕ್ಕರಿಸಿದ್ದು ಪೆಡಂಬೂತ. ಚಾರುಲತನ ನೋಡಿದರೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗಾಗುತ್ತೆ. ನೀನು ಮದುವೆ ಆಗಿ ಸೊಸೆ ಮನೆಗೆ ಬಂದಳಲ್ಲ ಅನ್ನೋ ಸಂತೋಷ, ಸಮಾಧಾನ ಒಂದು ಇಲ್ಲದಂಗಾಗಿದೆ. ಕೊರಗಿದರು.
ಭಾರವಾದ ಉಸಿರನ್ನೆಳೆದುಕೊಂಡು ದಬ್ಬಿದ ಡಾಕ್ಟರ್ ನವೀನ್. ಸದ್ಯಕ್ಕಂತೂ ರಾಜಿಯಾಗೋಲ್ಲ. ಕೋರ್ಟಿಗೆ ಹೋಗುವುದು ಯಾರಿಗೂ ಇಷ್ಟವಿಲ್ಲ. ಸ್ವಾಭಿಮಾನಿ ಚಾರುಲತಾ ಇಷ್ಟವಿಲ್ಲದ ಗಂಡನ ಜೊತೆ ಬಾಳಲು ಸಿದ್ಧವಿಲ್ಲ. ಎಲ್ಲ ಸರಿ ಹೋಗುತ್ತೆ, ಬಸ್ಸನ್ನ ನೋಡ್ಕೊಂಬರ್ತೀನಿ. ತಂದೆಯನ್ನು ಅಲ್ಲಿಯೇ ಬಿಟ್ಟು ಹೋದ. ತಂದೆ ಭೇಟಿಯಾದರೂ ಭಿನ್ನವಾಗಿಯೂ ಮೂರ್ತಿ ಪ್ರತಿಕ್ರಿಯಿಸಲಾರ. ನಿದ್ದೆ ಮಾತ್ರೆ ನುಂಗಿ ಸಾವು ಬದುಕುಗಳ ತೂಗುಯಾಲೆಯಲ್ಲಿ ನರಳಿದ ಪೂಜಾಳ ಚಿತ್ರ ಇನ್ನಷ್ಟು ಅವನನ್ನು ರೊಚ್ಚಿಗೆಬ್ಬಿಸಬಹುದು. ಕಾಲವೇ ಕೆಲವಕ್ಕೆ ಪರಿಹಾರವೆಂದುಕೊಂಡ. ಬಸ್ಸಿನಲ್ಲಿ ಕೂತ ನಂತರ ವಾಸುದೇವಯ್ಯ ಮಗನನ್ನು ಕೇಳಿದರು. ಮೂರ್ತಿ ನಿಜವಾಗ್ಲೂ ಟೂರ್ ಹೋಗಿದ್ದಾರಾ? ಅವರ ಸ್ವರದಲ್ಲಿದ್ದ ದಟ್ಟವಾದ ಅನುಮಾನ ಗುರುತಿಸಿ, ನಾನು ಯಾಕೆ ಸುಳ್ಳು ಹೇಳಿ, ನಾನು ಕೂಡ ಅವನ ಭೇಟಿ ಮಾಡೋ ಉದ್ದೇಶದಿಂದಲೇ ಬಂದಿದ್ದು. ನನಗೂ ಚಾರು ಭವಿಷ್ಯದ ಬಗ್ಗೆ ಚಿಂತೆ ಇದೆ. ಆದರೂ ಅಷ್ಟೊಂದು ಪರದಾಟ ಬೇಕಿಲ್ಲ. ಜೀವನದಲ್ಲಿ ಒಮ್ಮೆ ಕಳೆದುಕೊಂಡರೆ ಚಾರು ಅಂತ ಹುಡುಗಿನ ಮತ್ತೆ ಪಡೆಯಲು ಕೆಲವು ಜನ್ಮಗಳಾದರೂ ಬೇಕಾಗುತ್ತೆ. ತುಸು ಗುಡುಗಿದ. ವಾಸುದೇವಯ್ಯ ಮಾತಾಡಲಿಲ್ಲ. ಸಾಂಪ್ರದಾಯಿಕ ಮನಸ್ಸು, ಹೆಣ್ಣು ಹೆತ್ತ ತಂದೆ, ಅವರ ಭಯವೇ ಬೇರೆ. ನೀರದ ಚಾರುಲತಾ ಬಿಡಿಬಿಡಿಯಾಗಿ ಹೋದ ತಂದೆ ಮಗ ಒಟ್ಟಿಗೆ ಬಂದದನ್ನು ನೋಡಿ ಆಶ್ಚರ್ಯಗೊಂಡರು. ನೀವೆಲ್ಲಿ ಹೋಗಿದ್ರಿ ಅಪ್ಪ? ನಿಮಗೆ ರೆಸ್ಟ್ ಬೇಕಿತ್ತು. ಚಾರುಲತಾ ಮುಖ ಸಣ್ಣಗೆ ಮಾಡಿದರು. ಅವರಿಬ್ಬರು ಬಿಡಿಬಿಡಿಯಾಗಿ ಆದರೂ ಮೂರ್ತಿಯನ್ನು ನೋಡಲು ಹೋಗಿರಬೇಕು, ಅಥವಾ ಯುಗಂಧರ್ ಬಳಿ ತಪ್ಪೊಪ್ಪಿಗೆ ನೀಡಲು ಹೋಗಿರಬೇಕೆಂದುಕೊಂಡಳು. ಫ್ರೆಂಡ್ಸ್ನ ನೋಡೋಕೆ ಹೋಗಿ ನನ್ನ ಕೈಗೆ ಸಿಕ್ಕಿ ಹಾಕ್ಕೊಂಡ್ರು ಎಂದ ಡಾಕ್ಟರ್ ನವೀನ್ ತಂದೆಯನ್ನು ರೂಮಿಗೆ ಕರೆದೊಯ್ದು ತಾನೇ ಮಲಗಿಸಿ, ಅಪ್ಪ, ವಿಷಯ ಚಾರುಲತಾಗೆ ಗೊತ್ತಾಗೋದು ಬೇಡ. ಗೊತ್ತಾಗೋದ್ರಿಂದ ಏನೂ ಪ್ರಮಾದವಿಲ್ಲ. ಹಿಂದಿನಿಂದ ಚಾರುಲತಾಳ ದನಿ ಹರಿದು ಬಂತು. ಈ ರಿಸ್ಕ್ ಬೇಕಿರಲಿಲ್ಲ. ಅಪ್ಪ ಮಗ ಮುಖ ನೋಡಿಕೊಂಡರು. ತಂದೆಯ ಪಕ್ಕ ಬಂದು ಕೂತ ಚಾರುಲತಾ, ಯಾವುದೇ ಪ್ರಯತ್ನ ಬೇಡ. ಸದ್ಯಕ್ಕಂತೂ ಅವರ ಕೋಪ ಕಮ್ಮಿ ಆಗೋಲ್ಲ. ಇನ್ನು ಚೇತರಿಸಿಕೊಳ್ಳದ ಪೂಜಾನ ನೋಡ್ತಾ ನನ್ನ ಮುಖ ನೋಡೋಕ್ಕೂ ಅವರಿಗೆ ಇಷ್ಟವಾಗ್ದು. ಹತ್ತಿರವಿದ್ದು ನರ್ಕ ಅನುಭವಿಸುವ ಬದಲು ದೂರವಿರೋದೇ ವಾಸಿ. ಅವರ ತೀರ್ಮಾನಕ್ಕೆ ನಂದು ಎರಡು ಮಾತಿಲ್ಲ. ಸದ್ಯಕ್ಕೆ ಯಾವುದಾದ್ರೂ ಕೆಲಸಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಒಂದಿಷ್ಟು ಸಹಾಯ ಮಾಡೋಣ. ನಿಖರವಾಗಿ ನುಡಿದಳು. ವಾಸುದೇವಯ್ಯ ಬಿಚ್ಚಿಬಿದ್ದರು. ಅವರ ಮಟ್ಟಿಗೆ ಅದು ಸಾಧ್ಯವಿಲ್ಲ. ಡಾಕ್ಟರ್ ನವೀನ್ ಹೌಹಾರಿದರು. ತಂಗಿಯ ಮನಸ್ಥೈರ್ಯವನ್ನು ಮೆಚ್ಚಿಕೊಂಡ. ಐ ಆಮ್ ಪ್ರೌಡ್ ಆಫ್ ಯು. ಅವರೇ ಪಶ್ಚಾತ್ತಾಪ ಪಡ್ತಾರೆ. ನೀನು ಮಾನಸಿಕವಾಗಿ ಇಷ್ಟು ಬೆಂಬಲ ಸೂಚಿಸಿದರೆ ನಾವೆಲ್ಲ ಬೇಗ ಚೇತರಿಸಿಕೊಳ್ತೀವಿ. ಹೊರಗಡೆ ಹೋದ. ಮಗಳ ಕೈ ಹಿಡಿದುಕೊಂಡ ವಾಸುದೇವಯ್ಯ ಕಣ್ಣೀರು ಸುರಿಸಿದರು. ಸುಮ್ಮನೆ ನಿನ್ನ ಬಾಳನ್ನು ನಾವು ಬಲಿ ಕೊಟ್ವಿ. ಒಬ್ಬ ತಂದೆಗೆ ಸ್ವಂತ ಮಗಳ ಭವಿಷ್ಯ ಮುಖ್ಯವಾಗಬೇಕಿತ್ತು. ಇಲ್ಲಿ ನಾನೊಬ್ಬ ಮೂರ್ಖ. ತಲೆ ಚಚ್ಚಿಕೊಂಡರು. ಅವರನ್ನು ಸಂತೈಸುವ ವೇಳೆಗೆ ಅವಳಿಗೆ ಸಾಕಾಯಿತು. 4 ದಿನಗಳ ನಂತರ ಅನಿರೀಕ್ಷಿತವಾಗಿ ಅವಳ ಗೆಳತಿಯ ಮದುವೆಯಲ್ಲಿ ಯುಗಂಧರ್ ಮೃಣಾಲಿನಿಯನ್ನು ಭೇಟಿಯಾದಳು. ಆಕಸ್ಮಿಕವಾಗಿ ಅವರುಗಳು ಮುಖ ತಿರುಗಿಸಿದರು. ತಾನೇ ಹೋಗಿ ಮಾತಾಡಿಸಿದಳು. ಹೇಗಿದ್ದೀರಾ? ಮೃದುವಾಗಿ ವಿಚಾರಿಸಿದಳು. ಯುಗಂಧರ್ ಮುಖ ತಿರುಗಿಸಿದರು. ಮೃಣಾಲಿನಿ ಮಾತ್ರ ಚೆನ್ನಾಗಿದ್ದೀವಿ ಎಂದರಷ್ಟೆ. ಅವರುಗಳಿಗೆ ಮಾತಾಡುವುದು ಇಷ್ಟವಿಲ್ಲವೆಂದ ಅರಿವಾದ ಕೂಡಲೇ ಜನರ ನಡುವೆ ಸೇರಿ ಹೋದಳು. ಮಧ್ಯೆ ಬಂದವರಿಗೆ ಪಾನೀಯ ಸಪ್ಲೈ ಆಗುತ್ತಿತ್ತು. ಅದರ ಜವಾಬ್ದಾರಿಯನ್ನು ಅವಳೇ ವಹಿಸಿಕೊಂಡಳು. ಒಂದು ಸಣ್ಣ ಹುಡುಗಿ 2 ಗ್ಲಾಸ್ ಪಾನೀಯವನ್ನು ತಂದು ದಂಪತಿಗಳ ಮುಂದಿಡಿದಳು. ಇದನ್ನ ತಗೋಬಹುದಂತೆ ಅಕ್ಕ ಹೇಳಿದ್ರು, ತಿಳಿಸಿದಳು. ಅವರಿಗೆ ಕುಡಿಯಲು ಏನಾದರೂ ಬೇಕಿದ್ದರಿಂದ ಎತ್ತಿಕೊಂಡರು. ಬಲಗಡೆದು ಹಿರಿಯ ಅಂಕಲ್ಗೆ, ಎಡಗಡೆದು ಹಿರಿಯ ಆಂಟಿಗೆ ಎಂದವಳು ಅವರಿಗೆ ವಿಭಾಗಿಸಿಯೇ ಕೊಟ್ಟಿದ್ದು. ಯುಗಂಧರ್ಗೆ ಡಯಾಬಿಟಿಸ್ ಇದ್ದುದರಿಂದ ಕಳಿಸಿದ್ದು ಮಜ್ಜಿಗೆ. ಆಕೆಗೆ ಮಾತ್ರ ಕಿತ್ತಳೆ ಹಣ್ಣಿನ ರಸ. ನನ್ನ ಸೊಸೆ ಜಾಣೆ ಅಂದೇ ಬಿಟ್ಟರು ಯುಗಂಧರ್. ನಂತರವೇ ಅವರು ಮಾಮೂಲಿಯಾಗಿದ್ದು. ಶುಂಠಿ ಕೊತ್ತಂಬರಿ ಸೊಪ್ಪಿನ ಜೊತೆ ಹದವಾಗಿ ಹಿಂಗಿನ ಒಗ್ಗರಣೆ ಹಾಕಿದ ಮಜ್ಜಿಗೆ ಎಷ್ಟೋ ತಂಪೆನಿಸಿತು. ತುಂಬ ಮೆಚ್ಚಿಕೊಂಡಿದ್ದರು ಸೊಸೆಯ ಗುಣ ನಡತೆಯನ್ನು. ಈಗ ಮೆಚ್ಚಲಾರರು. ಗಂಡ ಹೆಂಡತಿ ಊಟ ಮುಗಿಸಿಕೊಂಡು ತಾಂಬೂಲದೊಂದಿಗೆ ಮನೆಗೆ ಬಂದಾಗ ಮ್ಲಾನವದನರಾಗಿದ್ದರು. ಆಮೇಲೆ ಚಾರುಲತಾ ಅವರ ಕಣ್ಣಿಗೆ ಬಿದ್ದಿರಲಿಲ್ಲ. ನೋಡಿದ್ರಾ ಎಷ್ಟೊಂದು ಗೆಲುವಾಗಿದ್ಲು. ಅಣ್ಣ ಅಪ್ಪನೇ ಅವಳಿಗೆ ಸರ್ವಸ್ವವಾಗ್ಬಿಟ್ಟಿದೆ. ಮೌನವಾಗಿದ್ದ ಮನೆಯನ್ನು ನೋಡಿ ಅಂದೇ ಬಿಟ್ಟರು. ಸದಾ ನಗುತ್ತಾ ಹಾಸ್ಯ ಮಾಡುತ್ತಾ ಬಡಬಡ ಓಡಾಡುತ್ತಿದ್ದ ಪೂಜಾಳ ಮುಖದಲ್ಲಿ ನಗು ಕಂಡು ಎಷ್ಟೋ ದಿನವಾಗಿತ್ತು. ಇದನ್ನು ಯಾವುದೇ ತಾಯಿ ತಂದೆ ಸಹಿಸರು. ಹೌದು, ವಿವಾಹವಾದ್ಮೇಲೆ ಹೆಣ್ಣು ಗಂಡನ ಮನೆ ಸೊತ್ತು ಆಗ್ತಾಳೆ. ಅಲ್ಲಿನ ಲಾಭ ನಷ್ಟ ನೋವು ನಲಿವುಗಳ ಬಗ್ಗೆ ಚಿಂತಿಸುತ್ತಾಳೆ ಅಂದ್ಕೊಂಡೆ. ಆದರೆ ನಿನ್ನ ಸೊಸೆ ಪೂರ್ತಿ ಡಿಫರೆಂಟ್. ಇಲ್ಲಿನ ಬಗ್ಗೆ ಅಲ್ಪ ಸ್ವಲ್ಪ ಕಾಳಜಿ ಇದ್ದಿದ್ದರೆ ಆ ಮದುವೆ ಆಗೋಕೆ ಬಿಡ್ತಾ ಇದ್ದಳ? ಸ್ವಲ್ಪ ಪಟ್ಟಾಗಿ ಕೂತಿದ್ದರೆ ಅವನು ಎದುರು ಮನೆ ಹುಡುಗಿಯ ಕುತ್ತಿಗೆಯಲ್ಲಿ ತಾಳಿ ಕಟ್ತಾ ಇದ್ನ? ಅವಳಿಗೆ ಬೇಕಿರಲಿಲ್ಲ. ಆ ಬೇವರ್ಸಿ ಸಂಬಂಧನೇ ಇಷ್ಟವಾಯಿತು. ಮುಂದೆ ಅನುಭವಿಸಲಿ. ಕಿಡಿಕಿಡಿಯಾದರು ಯುಗಂಧರ್. ಆದರೆ ಅಷ್ಟು ಜನ ಓಡಾಡುವ ಹೆಂಗಳಿಯರಲ್ಲಿ ತನ್ನ ಸೊಸೆ ಎದ್ದು ಕಾಣುತ್ತಿದ್ದಳೆಂಬ ಹೆಮ್ಮೆ ಕೂಡ ಜೊತೆಗೆ. ಆ ಚೆಲುವನ್ನು ನೋಡಿಯೇ ಒಪ್ಪಿಗೆ ಸೂಚಿಸಿದ್ದು. ವಾಸುದೇವಯ್ಯನವರೇ, ಏನು ತಾಪತ್ರಯ ಮಾಡ್ಕೋಬೇಡಿ. ಕೊಡೋದು ಬಿಡೋದು ಅಂಥದ್ದೇನು ಬೇಡ. ಲಕ್ಷಣವಾಗಿ ನಿಮ್ಮ ಮಗಳನ್ನ ನನ್ನ ಮಗನಿಗೆ ದಾರಿ ಎರೆದು ಕೊಡಿ ಎಂದಿದ್ದರು ನೋಡಿದ ದಿನವೇ. ಅದೆಲ್ಲ ನೆನಪಾದಾಗ ಅವರೆದೆ ಭಾರವಾಯಿತು. ನೇರವಾಗಿ ಮಗಳ ರೂಮಿಗೆ ಬಂದರು. ಎತ್ತಲು ನೋಡುತ್ತಾ ಮಲಗಿದ್ದ ಪೂಜಾಳ ಕಣ್ಣುಗಳಲ್ಲಿ ಬೆಳಕು ಇರಲಿಲ್ಲ. ಮಮ್ಮಿ, ನೀರು ಎಂದಳು ಕ್ಷೀಣವಾಗಿ. ಗಾಜಿನ ಹೂಜಿಯಲ್ಲಿದ್ದ ನೀರನ್ನು ಬಗ್ಗಿಸಿ ಅವಳ ಮುಂದಿಡಿದವರು. ಪೂಜಾ, ನೀನು ಮನಸ್ಸು ಮಾಡದೆ ನಿನ್ನ ದೇಹದಲ್ಲಿ ಶಕ್ತಿ ತುಂಬಲ್ಲ. ನವೀನ್ ವಿವಾಹವಾದ. ಇನ್ನು ಅವನ ಬಗ್ಗೆ ಯೋಚಿಸಿ ಪ್ರಯೋಜನವೇನು? ಮುಗ್ದು ಹೋದ ಕತೆ. ತಲೆ ಸವರಿದರು. ಸದಾ ಅಳುತ್ತಿದ್ದ ಪೂಜಾಳ ಕಣ್ಣುಗಳಿಂದ ಕಂಬನಿ ಹರಿಯಲಿಲ್ಲ. ಅದೊಂದು ಸಣ್ಣ ಬದಲಾವಣೆ. ಹಾಗೆಯೇ ಕಣ್ಮುಚ್ಚಿಕೊಂಡಳು. ಡಾಕ್ಟರ್ ಪ್ರಕಾರ ಅವಳಾಗಿ ಪೇಷಂಟ್ ಆಗಿದ್ದಳು.
ಮದುವೆ ಚೆನ್ನಾಗಿ ಆಯ್ತಾ ವಿಚಾರಿಸಿದಳು. ಎಲ್ಲ ನಿನ್ನನ್ನು ಕೇಳಿದ್ರು ಎಂದರು ಆಕೆ. ನಿಧಾನವಾಗಿ ಕಣ್ಣು ತೆರೆದು, ಪೂಜಾ ಅಮ್ಮ ನಾನು ಚೆನ್ನಾಗಿಲ್ವಾ? ಅವಳ ಪ್ರಶ್ನೆಗೆ ಬೆಚ್ಚಿ, ಯಾರು ಹಾಗೆ ಹೇಳಿದ್ದು? ದಂತದ ಗೊಂಬೆ, ನಿನ್ನ ಶುಭ್ರ ಬಣ್ಣ 1000ರಲ್ಲಿ ಒಬ್ಬರಿಗೆ ಇರೋಲ್ಲ, ಹಾಗೆಲ್ಲ ಮಾತಾಡಬೇಡ ನೊಂದರು. ನನ್ನ ಓದು ಕಡಿಮೆನಾ? ಮತ್ತೊಂದು ಪ್ರಶ್ನೆ. ಏನಿದೆಲ್ಲ? MSc ಎಷ್ಟು ಜನ ಮಾಡೋಕ್ಕೆ ಸಾಧ್ಯ? ಅವನು ಕಟ್ಟುಕೊಂಡಿರೋದು PUC ಮಾಡಿದ ನೀರದನ. ನಿಮ್ಮಪ್ಪ ಮನೆ ಕೊಡೋಕೆ ತಯಾರಿದ್ರು, ನರ್ಸಿಂಗ್ ಹೋಮ್ ಮಾಡಲು ಬಂಡವಾಳ ಕೊಡ್ತಾ ಇದ್ದರು. ಆ ಪುಣ್ಯ ಅವನಿಗೆ ಇರಬೇಕಲ್ಲ. ಇನ್ನು ಅವನ ಸುದ್ದಿ ಮನೆಯಲ್ಲಿ ಬೇಡ ಸಿಡಿದರು. ಡಾಕ್ಟರ್ ನವೀನ್ ಮೇಲೆ ಅವರಿಗೆಷ್ಟು ಕೋಪವಿತ್ತೋ ಅದರ 10ರಷ್ಟು ಸಿಟ್ಟು ಚಾರುಲತಾ ಮೇಲಿತ್ತು. ನನಗೆ ಮೋಸ ಮಾಡಿಬಿಟ್ರು ನನ್ನ ಫ್ರೆಂಡ್ಸ್ಗೆಲ್ಲ. ಡಾಕ್ಟರ್ ನವೀನ್ ನನ್ನ ಒಡ್ಬಿ ಅಂತ ತೋರಿಸಿದ್ದೆ. ಮತ್ತೆ ಕಣ್ಣೀರು ಮಗಳ ಕಣ್ಣಲ್ಲಿ ಕಂಡು ರೋಸಿ, ಬೇಡ ಕಣೆ, ಇನ್ನು ಕಣ್ಣೀರು ಸುರಿಸಬೇಡ. ನಮಗೆ ನೋಡಿ ನೋಡಿ ಸಾಕಾಗಿದೆ. ಕಳೆದು ಹೋದ್ನ ನೆನಪಿನಿಂದ ತೆಗೆದು ಹಾಕ್ಬಿಡು, ಸಮಾಧಾನ ಹೇಳಿದರು. ಹೊರಗೆ ಗಂಡನನ್ನು ಅರಸಿಕೊಂಡು ರೂಮಿಗೆ ಹೋಗಿ, ಪೂಜೆಗೆ ಬದಲಾವಣೆ ಬೇಕು, ಮೂರ್ತಿ ಕರ್ಕೊಂಡು ಹೋಗ್ತೀನಿ ಅಂದ. 4 ದಿನ ಕಳಿಸೋಣ್ವಾ ಕೇಳಿದರು. ಯುಗಂಧರ್ ತಲೆ ಅಡ್ಡಡ್ಡ ಆಡಿಸಿದರು. ಅಲ್ಲಿನ ವಾತಾವರಣ ಚಾರುಲತನ ನೆನಪಿಸುತ್ತೆ. ಅದು ಬಹಳ ಅಪಾಯವಾದುದೆಂದು ಅವರಿಗೆ ಗೊತ್ತು. ಬೇಡ, ಹೇಗೂ ನಿನ್ನ ಚಿಕ್ಕಪ್ಪ ಮುಂಬೈಯಲ್ಲಿ ಇದ್ದಾರಲ್ಲ, ಆಗಾಗ ಆಹ್ವಾನ ಕೊಡ್ತಾನೆ ಇದ್ದಾರಲ್ಲ. ನೀನು ಮೂರ್ತಿ ಅವಳು ಹೋಗಲಿ. ಅವನಿಗೆ ರಜಾ ಇಲ್ಲದಿದ್ದರೆ ನಾವೇ ಹೋಗೋಣ. ನಮಗೂ ಈ ವಾತಾವರಣದಿಂದ ಒಂದಿಷ್ಟು ಬದಲಾವಣೆ ಬೇಕು. ಗಂಡ ಹೆಂಡತಿ ಕೂಡಿ ಹತ್ತು ಮಾತಾಡಿದರು. ಈಗ ಮೂರ್ತಿ ಮನೆಗೆ ಫೋನ್ ಬಂದಿದ್ದರಿಂದ ನೇರವಾಗಿ ಸಂಪರ್ಕಿಸಿದರು. ನಿಂಗೇನಾದರೂ ರಜಾ ಸಿಗುತ್ತಾ ವಿಚಾರಿಸಿದರು. ಸದ್ಯಕ್ಕೆ ಇಲ್ಲ, ನನ್ನ ಪೋಷನ್ ಕೂಡ ಮುಗ್ದಿಲ್ಲ. ಇಲ್ಲಿ ಬೇರೆ ಬೇರೆ ಕೆಲಸಗಳು ವಹಿಸಿಕೊಂಡಿದ್ದೀನಿ. ಅವನು ಅಪಸ್ವರ ಹಾಡಿದ. ನಿಮ್ಮಮ್ಮ ಮಾತಾಡ್ತಾಳೆ ನೋಡು. ಹೆಂಡತಿಗೆ ಫೋನ್ ಕೊಟ್ಟರು. ಆಕೆ ಅಳುತ್ತಲೇ ಒಂದಿಷ್ಟು ತಿಳಿಸಿ, ಕೆಲವು ದಿನ ಪೂಜಾನ ಹೊರಗಡೆ ಕರ್ಕೊಂಡು ಹೋಗಬೇಕು. ಮೂರ್ತಿಗೂ ಕೂಡ ಅದು ಸರಿ ಎನಿಸಿತು. ಪೂಜಾಳ ಪರಿಸ್ಥಿತಿಗೆ ತಾನು ಬಹಳ ಮಟ್ಟಿಗೆ ಕಾರಣವೆಂದು ವಿಷಾದ ವ್ಯಕ್ತಪಡಿಸಿದ. ಆದಷ್ಟು ಬೇಗ ಅವಳ ಮದುವೆ ಮಾಡುವುದು ಉತ್ತಮವೆಂದು ಸೂಚಿಸಿದ. ಅಂತೂ ಪೂಜಾಳೊಂದಿಗೆ ಯುಗಂಧರ್ ಮತ್ತು ಮೃಣಾಲಿನಿ ಮುಂಬೈಗೆ ಹೋಗುವುದೆಂದು ನಿಶ್ಚಯವಾಯಿತು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.